ನನ್ನ ಹಿರಿಯ ಅಕ್ಕ ಆರ್ಯಾಳಿಗೆ ಆದೇಶ್ ಸೋದರ ಮಾವನ ಜೊತೆ ಮದುವೆಯಾಗಿತ್ತು. ದುರದೃಷ್ಟಕರವೆಂದರೆ ಮದುವೆಯಾದ 4 ವರ್ಷದ ನಂತರ ಸೇವೆಯಲ್ಲಿದ್ದಾಗ ಮಿಲಿಟರಿ ವಿಮಾನ ಅಪಘಾತದಲ್ಲಿ ಆದೇಶ್ ಮರಣ ಹೊಂದಿದ್ದರು. ತನ್ನ ಮಾವನಿಂದ ಸ್ಫೂರ್ತಿ ಪಡೆದ ಪ್ರದೀಪ್ ತಾನು ಇಂಡಿಯನ್ ಮಿಲಿಟರಿಯಲ್ಲಿ ಸೈನಿಕನಾಗಿ ಸೇವೆಗೆ ಸೇರಲ್ಪಟ್ಟನು. 4 ವರ್ಷ ಸೇವೆ ಸಲ್ಲಿಸಿದ ಪ್ರದೀಪ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಸ್ಕಿರ್ಮಿಶ್ ಗಡಿಯಲ್ಲಿ ತನ್ನ ಪ್ರಾಣತ್ಯಾಗ ಮಾಡಿದನು. ಸಂದೀಪ್ ಇನ್ನೂ ಹರೆಯದ ಹುಡುಗ. ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳಿ ತಾನೂ ಭಾರತೀಯ ಸೈನ್ಯಕ್ಕೆ ಸೇರುವುದಾಗಿ ತೀರ್ಮಾನಿಸಿದನು. ಅವನ ಪೋಷಕರು ಸಹ ಅವನ ಕಿರಿಯ ಮಗ ಸೈನ್ಯಕ್ಕೆ ಸೇರುವುದನ್ನು ಆಯ್ಕೆ ಮಾಡಿಕೊಂಡಾಗ ಅದನ್ನು ಪ್ರೋತ್ಸಾಹಿಸಿದರು. ದುಃಖವೆಂದರೆ ಸಂದೀಪ್ ಭಾರತದ ಗಡಿಯಲ್ಲಿ ಕರ್ತವ್ಯ ನಿರತನಾಗಿದ್ದಾಗ ಸಂದೀಪ್ನ ಅಗತ್ಯ ಸಂಪೂರ್ಣ ಅವನ ಕುಟುಂಬದ ಬಗ್ಗೆ ಇದ್ದಾಗ ಲಾಕ್ಡೌನ್ ಕಾರಣದಿಂದ ಸಂದೀಪ್ ಭಾರತದ ಗಡಿಯಲ್ಲಿ ಸಿಕ್ಕಿಕೊಂಡಿದ್ದನು. ಓ ದೇವರೇ, ನನ್ನ ತಾಯಿಯನ್ನು ಮತ್ತು ನನ್ನ ತಂದೆಯನ್ನು ರಕ್ಷಿಸು, ಅವರ ಬದಲು ನನ್ನ ಜೀವವನ್ನು ತೆಗೆದುಕೋ. ಅದೇ ತಕ್ಷಣ ಅವಳ ತಂದೆಯನ್ನು ಪರೀಕ್ಷಿಸಿದ ಡಾಕ್ಟರ್ ಅವಳ ತಂದೆ ಕೋಮಾಗೆ ಹೋದರು ಎಂದು ಹೇಳಿಕೆ ಕೊಟ್ಟರು. ಆರ್ಯಾಳಿಗೆ ತಕ್ಷಣವೇ ಅವರ ಪೋಷಕರು ಇನ್ನು ಹೆಚ್ಚು ಹೊತ್ತು ಉಳಿಯುವುದಿಲ್ಲವೆಂದು ಅರ್ಥವಾಯಿತು. ಅವಳು ಆಕಾಶವನ್ನು ನೋಡುತ್ತಾ ದೇವರನ್ನು ಪ್ರಾರ್ಥಿಸಿದಳು. ಓ ದೇವರೇ, ಈ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಬರಲು ಯಾರನ್ನಾದರೂ ಸಹಾಯಕ್ಕೆ ಕಳುಹಿಸು.